ಕರ್ನಾಟಕ ರಾಜಕಾರಣದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ಪಕ್ಷಾತೀತವಾಗಿ ಸಚಿವ ಕೆಎನ್ ರಾಜಣ್ಣಗೆ ಬೆಂಬಲವನ್ನ ವ್ಯಕ್ತಪಡಿಸಲಾಗುತ್ತಿದೆ. ಜಿ ಪರಮೇಶ್ವರ್ ಇಂದ ಉನ್ನತ ಮಟ್ಟದ ತನಿಖೆಗೆ ಭರವಸೆ ನೀಡಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಭೇಟಿಗೂ ರಾಜಣ್ಣ ಮುಂದಾಗಿದ್ದಾರೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕಾನೂನು ಪ್ರಕ್ರಿಯೆಗಳ ಆರಂಭಕ್ಕೂ ಮುನ್ನ ಹೈಕಮಾಂಡ್ ಭೇಟಿ ಮಾಡಬೇಕು ಅನ್ನುವಂತ ನಿರ್ಧಾರ ರಾಜಣ್ಣ ಅವರದ್ದಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಸಚಿವರು ರೆಡಿ ಆಗಿದ್ದಾರೆ. ಕೆಎನ್ ರಾಜಣ್ಣಗೆ ಸಾಥ್ ಕೊಡಲಿದ್ದಾರೆ ಅವರ ಆಪ್ತ ಸಚಿವರು. ವಿಧಾನಸೌಧದಲ್ಲಿ ಅದು ಕೂಡ ಸೆಷನ್ ನಲ್ಲೇ ಸದ್ದು ಮಾಡಿರುವಂತ ವಿಚಾರ. ಸುನೀಲ್ ಕುಮಾರ್ ಅವರು ಮೊದಲ ಬಾರಿಗೆ ಇದನ್ನ ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ ಅದನ್ನ ಹೊರಗಡೆ ಬಂದು ಈ ಪ್ರತಿಕ್ರಿಯೆಗೆ, ಈ ಒಂದು ಮಾತಿಗೆ ಹೌದು ಈ ರೀತಿ ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ವಿಧಾನಸೌಧದಲ್ಲಿ ಪ್ರತಿಧ್ವನಿಸ್ತಾ ಇರುವಂತಹ ಈ ಹೈ ವೋಲ್ಟೇಜ್ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಖಂಡಿತವಾಗಿ ಸಭಾ ಹನಿ ಟ್ರ್ಯಾಪ್ ವಿಚಾರ ಕುರಿತಂತೆ ನಿನ್ನೆ ಸಚಿವ ರಾಜಣ್ಣ ಅವರ ಪ್ರಸ್ತಾಪಕ್ಕೆ ಪಕ್ಷಾತೀತವಾಗಿ ಅಂದ್ರೆ ಪ್ರತಿಪಕ್ಷ ಮತ್ತೆ ಆಡಳಿತ ಪಕ್ಷ ಎರಡೂ ಕಡೆಯಿಂದ ಬೆಂಬಲ ವ್ಯಕ್ತವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ನಿನ್ನೆ ಉತ್ತರವನ್ನ ಕೊಟ್ಟಿದ್ದಾರೆ. ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಸಿದ್ಧ ಎಂಬತಕ್ಕಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಸಚಿವ ಕೆಎನ್ ರಾಜಣ್ಣ ಪಕ್ಷದಲ್ಲಿನ ಬೆಳವಣಿಗೆಗಳಿರ್ಬೋದು, ತಮಗೆ ಹನಿ ಟ್ರ್ಯಾಪ್ ವಿಚಾರ ಕುರಿತಂತೆ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಸದ್ಯ ಇವತ್ತು ಅಧಿವೇಶನದ ಕಡೆಯ ದಿನ, ಮುಂದಿನ ವಾರ ದೆಹಲಿಗೆ ಹೋಗಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಆಪ್ತ ಸಚಿವರ ಜೊತೆನೂ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ. ಇನ್ನು ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ರಾಜಣ್ಣ ಅವರು ತಮ್ಮಲ್ಲಿರ್ತಕ್ಕಂಥ ದಾಖಲೆಗಳಿರ್ಬೋದು, ಯಾವ ರೀತಿ ತಮ್ಮನ್ನ ಹನಿ ಟ್ರ್ಯಾಪ್ಗೆ ಟ್ರ್ಯಾಪ್ ಮಾಡಲಾಗಿತ್ತು ಎಂಬತಕ್ಕಂಥ ವಿಚಾರಗಳನ್ನು ಕೂಡ ಆ ತನಿಖಾ ತಂಡದ ಮುಂದೆ ಇಡಬೇಕಾಗುತ್ತೆ. ತನಿಖೆ ಆರಂಭಕ್ಕೂ ಮುನ್ನ ಅಂದ್ರೆ ಈವರೆಗೂ ಕೂಡ ರಾಜಣ್ಣ ಅವರು ದೂರನ್ನು ಕೂಡ ಎಲ್ಲೂ ದಾಖಲಿಸಿಲ್ಲ. ಈ ಪ್ರಕ್ರಿಯೆ ಶುರುವಾಗಕ್ಕೂ ಮುನ್ನ ಅಂದ್ರೆ ಆರಂಭಕ್ಕೂ ಮುನ್ನ ಹೈಕಮಾಂಡ್ ನ ಭೇಟಿಗೆ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ನಾಯಕರು ಏನಾದ್ರೂ ಇಂತಹ ದೊಡ್ಡ ಪ್ರಕರಣವನ್ನ ತಮ್ಮ ಗಮನಕ್ಕೆ ಏನಕ್ಕೆ ತರಲಿಲ್ಲ ಎಂಬತಕ್ಕಂಥ ಪ್ರಶ್ನೆಯನ್ನ ಮಾಡಬಹುದು ಎಂಬತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ವಾರ ದೆಹಲಿಗೆ ಹೋಗ್ಲಿಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ರಾಜಣ್ಣ ಅವರ ಜೊತೆ ಗುರುತಿಸಿಕೊಂಡಿರ್ತಕ್ಕಂಥ ಆಪ್ತ ಸಚಿವರನ್ನು ಕೂಡ ದೆಹಲಿಯ ಹೈಕಮಾಂಡ್ ನ ನಾಯಕರನ್ನ ಭೇಟಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗಲಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಇವತ್ತು ಅಧಿವೇಶನದ ನಂತರ ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆನೂ ಕೂಡ ಚರ್ಚೆಯನ್ನ ಮಾಡಿ ಈ ಬಗ್ಗೆ ಅಂತಿಮವಾದಂತಹ ನಿರ್ಧಾರವನ್ನ ಮಾಡಲಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಯಾರ್ಯಾರೆಲ್ಲ ಇದರ ಹಿಂದೆ ಇದ್ದಾರೆ, ಯಾವ ರೀತಿ ತಮ್ಮನ್ನ ಹನಿ ಟ್ರ್ಯಾಪ್ಗೆ ವ್ಯವಸ್ಥಿತವಾಗಿ ಸಂಚನ ರೂಪಿಸಲಾಯಿತು ಎಂಬತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ಈಗ ರಾಜಣ್ಣ ಸಿದ್ಧತೆಯನ್ನ ನಡೆಸಿದ್ದು, ಹೈಕಮಾಂಡ್ ಭೇಟಿಗೂ ಈಗ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಸಭಾ ರೈಟ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.